ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. DRDOದ ಮಹತ್ವದ ಘೋಷಣೆ, ಪಿನಾಕ MK4 ರಾಕೆಟ್. ನಮಸ್ಕಾರ ಸ್ನೇಹಿತರೆ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇಂದಿನ ವಿಡಿಯೋದಲ್ಲಿ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅನಾವರಣಗೊಳಿಸಿರುವ ತನ್ನ ಅತ್ಯಂತ ಮಹತ್ವದ ಮತ್ತು ಆಕರ್ಷಕ ಆಯುಧ ವ್ಯವಸ್ಥೆಯ ಬಗ್ಗೆ ನೋಡೋಣ. ಅದುವೇ ಪಿನಾಕ MK4. ಇದು ದೂರಗಾಮಿ ಮಾರ್ಗದರ್ಶಿ ರಾಕೆಟ್ನ ಹೊಸ ರೂಪಾಂತರ. ಪಿನಾಕ ರಾಕೆಟ್ನ ವೈಶಿಷ್ಟ್ಯಗಳು ಮತ್ತು ಸಾಮರ್ಥ್ಯ. ದೂರಗಾಮಿ ಸಾಮರ್ಥ್ಯ. ಪಿನಾಕ MK4 ರಾಕೆಟ್ 300 ಕಿಲೋಮೀಟರ್ಗಳಷ್ಟು ದೂರದ ಗುರಿಯನ್ನು ತಲುಪುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ತನ್ನ ವ್ಯಾಪ್ತಿಯಿಂದಾಗಿ ಬಹುಮುಖಿ ಅಸ್ತ್ರ ವ್ಯವಸ್ಥೆಯಾಗಿ ಗುರುತಿಸಿಕೊಂಡಿದೆ. ಕ್ರೂಸ್ ಕ್ಷಿಪಣಿಯ ವೈಶಿಷ್ಟ್ಯಗಳು. ಇದನ್ನು ಕೇವಲ ಮಾರ್ಗದರ್ಶಿ ರಾಕೆಟ್ ಎಂದು ವರ್ಗೀಕರಿಸಿದರೂ ಇದರ ಕಾರ್ಯಕ್ಷಮತೆ ಬಹುತೇಕ ಕ್ರೂಸ್ ಕ್ಷಿಪಣಿಯಂತೆಯೇ ಇದೆ. ಅತ್ಯಂತ ನಿಖರತೆ. ಒಬ್ಬರು DRDO ಅಧಿಕಾರಿಯ ಪ್ರಕಾರ ಪಿನಾಕ MK4ನ ವೃತ್ತಾಕಾರದ ದೋಷ ಸಂಭವನೀಯತೆ CEP ಕೇವಲ 3 ಮೀಟರ್ಗಳಿಗಿಂತ ಕಡಿಮೆ ಇರುತ್ತದೆ. ಅಂದರೆ ಇದು ಅತಿ ಉತ್ತಮ ಕ್ರೂಸ್ ಕ್ಷಿಪಣಿಗಳಷ್ಟೇ ನಿಖರವಾದ ಗುರಿಯನ್ನು ಭೇದಿಸುತ್ತದೆ. ವೆಚ್ಚ ಪರಿಣಾಮಕಾರಿತ್ವ. ಇದರ ಅತ್ಯಂತ ದೊಡ್ಡ ಅನುಕೂಲವೆಂದರೆ ಇದು ಕ್ರೂಸ್ ಕ್ಷಿಪಣಿಗಳ ಉತ್ಪಾದನೆ ವೆಚ್ಚದ ಸುಮಾರು 25% ಮಾತ್ರವೇ ಇದಕ್ಕೆ ವೆಚ್ಚವಾಗುತ್ತದೆ. ಈ ಕಡಿಮೆ ವೆಚ್ಚದ ಕಾರಣದಿಂದ ಶತ್ರುಗಳ ರಕ್ಷಣಾ ವ್ಯವಸ್ಥೆಯನ್ನು ಕಂಗೆಡಿಸಲು ಇದನ್ನು ಬೃಹತ್ ಸಂಖ್ಯೆಯಲ್ಲಿ ಅಂದರೆ ಸಾಲ್ವೋ ರೂಪದಲ್ಲಿ ಉಡಾಯಿಸಬಹುದು. ಇದು ಬ್ರಹ್ಮೋಸ್ ಅಥವಾ ಪ್ರಳಯನಂತಹ ಕಾರ್ಯತಂತ್ರದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಗೆ ಆರ್ಥಿಕವಾಗಿ ಲಾಭದಾಯಕವಾದ ಪರ್ಯಾಯವಾಗಿದೆ. ಸುಧಾರಿತ ತಂತ್ರಜ್ಞಾನಗಳು ಮತ್ತು ತಪ್ಪಿಸಿಕೊಳ್ಳುವ ವೈಶಿಷ್ಟ್ಯಗಳು. ಸಾಂಪ್ರದಾಯಿಕ ಮಾರ್ಗದರ್ಶಿ ರಾಕೆಟ್ಗಳು ಸಾಮಾನ್ಯವಾಗಿ ನೇರವಾದ ಪಥವನ್ನು ಅನುಸರಿಸುತ್ತವೆ. ಆದರೆ ಪಿನಾಕ MK4 ಈ ನಿಯಮವನ್ನು ಮೀರಿ ನಿಲ್ಲುತ್ತದೆ. ಅನಿರೀಕ್ಷಿತ ಕುಶಲತೆ. ಈ ರಾಕೆಟ್ ಅನಿರೀಕ್ಷಿತ ಕುಶಲತೆ ಅನ್ಪ್ರಿಡಿಕ್ಟಬಲ್ ಮ್ಯಾನ್ಯೂವರ್ಸ್ ನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಶತ್ರುಗಳ ವಾಯುರಕ್ಷಣಾ ವ್ಯವಸ್ಥೆಗಳಿಗೆ ಇದರ ಪಥವನ್ನು ಊಹಿಸುವುದು ಮತ್ತು ಅದನ್ನು ತಡೆಯುವುದು ಕೂಡ ಅತ್ಯಂತ ಕಷ್ಟಕರವನ್ನಾಗಿಸುತ್ತದೆ. ಕ್ಷಿಪಣಿ ಮಾರ್ಗದ ವೈಶಿಷ್ಟ್ಯ. MK4 ಕ್ವಾಸಿ ಬ್ಯಾಲಿಸ್ಟಿಕ್ ಪಥವನ್ನು ಬಳಸುತ್ತದೆ. ಇದು ಹಾರಾಟದ ಮಧ್ಯದಲ್ಲಿ ಪಥವನ್ನು ಬದಲಾಯಿಸುವ ಮತ್ತು ಗುರಿಯನ್ನು ತಲುಪುವ ಅಂತಿಮ ಹಂತದಲ್ಲಿ ಎವೇಸಿವ್ ಅಂದರೆ ತಪ್ಪಿಸಿಕೊಳ್ಳುವ ತಂತ್ರಗಳನ್ನು ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಪಿನಾಕ ರಾಕೆಟ್ನಲ್ಲಿನ ತಂತ್ರಜ್ಞಾನದ ಬಳಕೆಯು ಇಂಜಿನ್ ನಿಯಂತ್ರಣ, ಜೆಟ್ ವೇನ್ಗಳ ಮೂಲಕ ಥ್ರಸ್ಟ್ ವೆಕ್ಟರ್ ನಿಯಂತ್ರಣ ಅಂದರೆ ಥ್ರಸ್ಟ್ ವೆಕ್ಟರ್ ಕಂಟ್ರೋಲ್ಗಳನ್ನು ಬಳಸಲಾಗುತ್ತದೆ. ಮಾರ್ಗದರ್ಶನ ವ್ಯವಸ್ಥೆ. DRDOದ ರಿಸರ್ಚ್ ಸೆಂಟರ್ ಇಮಾರತ್ ಅಭಿವೃದ್ಧಿಪಡಿಸಿದ ಸುಧಾರಿತ ಗೈಡೆನ್ಸ್, ನ್ಯಾವಿಗೇಷನ್ ಮತ್ತು ಕಂಟ್ರೋಲ್ ಸಿಸ್ಟಮ್ಸ್ ಅನ್ನು ಹೊಂದಿದೆ. ಇದು ಸ್ಥಳೀಯ IRNSS ಮತ್ತು GPS ನೊಂದಿಗೆ ಜಡತ್ವ ಸಂಚರಣೆ ಇನರ್ಷಿಯಲ್ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಸಂಯೋಜಿಸುತ್ತದೆ. ಟರ್ಮಿನಲ್ ಹೋಮಿಂಗ್. ಗುರಿಯನ್ನು ಭೇದಿಸುವ ಅಂತಿಮ ಕ್ಷಣದಲ್ಲಿ ಮಿಲಿಮೀಟರ್ ವೇವ್ ಸೀಕರ್ ಅನ್ನು ಬಳಸುವುದರಿಂದ ಎಲೆಕ್ಟ್ರಾನಿಕ್ ವಾರ್ಫೇರ್ ಪರಿಸ್ಥಿತಿಗಳಲ್ಲಿಯೂ ಇದು 10 ಮೀಟರ್ಗಿಂತ ಕಡಿಮೆ ನಿಖರತೆಯನ್ನು ಖಚಿತಪಡಿಸುತ್ತದೆ. ಈ ಕೌಂಟರ್ ಮೆಷರ್ಸ್. ಎಲೆಕ್ಟ್ರಾನಿಕ್ ಕೌಂಟರ್ ಮೆಷರ್ಸ್. ಇದು ರೆಡಾರ್ ಪತ್ತೆಯನ್ನು ಎದುರಿಸಲು ಎಲೆಕ್ಟ್ರಾನಿಕ್ ಪ್ರತಿತಂತ್ರಗಳ ಮೂಲಕ ತನ್ನ ತಪ್ಪಿಸಿಕೊಳ್ಳುವ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಪಿನಾಕ ರಾಕೆಟ್ನ ಭವಿಷ್ಯದ ನಿಯೋಜನೆ ಮತ್ತು ಪಾತ್ರ. DRDOದ ಆರ್ಮಮೆಂಟ್ ಅಂಡ್ ಕಂಬ್ಯಾಟ್ ಇಂಜಿನಿಯರಿಂಗ್ ಕ್ಲಸ್ಟರ್ ಈ ಯೋಜನೆಯ ನೇತೃತ್ವವನ್ನು ವಹಿಸಿದೆ. ಪಿನಾಕ ನೌಕಾಪಡೆಯ ಆವೃತ್ತಿ. ಕರಾವಳಿ ರಕ್ಷಣೆಗಾಗಿ ಭೂ ಆಧಾರಿತ ಬ್ಯಾಟರಿಗಳಿಂದ ಉಡಾಯಿಸಬಹುದಾದ ನೌಕಾಪಡೆಯ ಆವೃತ್ತಿಯನ್ನು ಸಮಾನಾಂತರವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಕಡಲ ದಾಳಿಯ ವ್ಯಾಪ್ತಿಯನ್ನು
ವಿಸ್ತರಿಸುತ್ತದೆ. ಪಿನಾಕ ರಾಕೆಟ್ನ ಗುರಿ ಗೈಡೆಡ್ ಪಿನಾಕದ ನಿಖರತೆಯು ಭಾರತದ ಕರಾವಳಿ ತೀರದ ಸಮೀಪವಿರುವ ಹಡಗುಗಳನ್ನು ಗುರಿಯಾಗಿಸಲು ಸೂಕ್ತವಾಗಿದೆ ಎಂದು ARDE ನಿರ್ದೇಶಕ ಎ ರಾಜು ಅವರು ಹೇಳಿದ್ದಾರೆ. ನಿಯೋಜನೆ ಮತ್ತು ನಿರೀಕ್ಷೆ DRDOದ ಅಧ್ಯಕ್ಷರಾದ ಡಾಕ್ಟರ್ ಸಮೀರ್ ವಿ ಕಾಮತ್ ಅವರು ನೌಕಾಪಡೆಗೆ ಈ ವ್ಯವಸ್ಥೆಯನ್ನು 2030ರ ವೇಳೆಗೆ ನಿಯೋಜಿಸುವ ಆಸಕ್ತಿಯನ್ನು ದೃಢಪಡಿಸಿದ್ದಾರೆ. ಯುದ್ಧ ತಂತ್ರದ ಬದಲಾವಣೆ ಪಿನಾಕ ರಾಕೆಟ್ನ ವಾರ್ಹೆಡ್ ಸಾಮರ್ಥ್ಯ. ಈ ವ್ಯವಸ್ಥೆಯು 250 ಕಿಲೋಗ್ರಾಂ ತೂಕದ ಸಿಡಿತಲೆಯನ್ನು ಹೊತ್ತೊಯ್ಯಬಲ್ಲದು. ಪಿನಾಕ ರಾಕೆಟ್ನ ವೇಗದ ಉಡಾವಣೆ ಮಲ್ಟಿ ಬ್ಯಾರೆಲ್ ಲಾಂಚರ್ನಿಂದ ಕೇವಲ 44 ಸೆಕೆಂಡ್ಗಳಲ್ಲಿ ಪಿನಾಕ ರಾಕೆಟ್ನ 12 ರಾಕೆಟ್ಗಳನ್ನು ಉಡಾಯಿಸಬಹುದಾದ ಇದರ ಸಾಮರ್ಥ್ಯವು ಭಾರತೀಯ ಸೇನೆ ಮತ್ತು ನೌಕಾಪಡೆಗೆ ಹೊಸ ರೀತಿಯ ಫಿರಂಗಿ ಯುದ್ಧದ ವ್ಯಾಖ್ಯಾನವನ್ನು ನೀಡುತ್ತದೆ. ಈ ಅತ್ಯಾಧುನಿಕ ಪಿನಾಕ MK4 ರಾಕೆಟ್ ಭಾರತದ ರಕ್ಷಣಾ ಸಾಮರ್ಥ್ಯಕ್ಕೆ ಒಂದು ದೊಡ್ಡ ಉತ್ತೇಜನ ನೀಡಲಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಎಂಬುದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುವೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.